ಮಾಡಿ ಹೊಸ್ದಾಗಿ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಅಪ್ರೂವಲಿಗೆ ಹೈಕೋರ್ಟ್ಗೂ ಕಳಿಸಿದ್ದೀವಿ. ಅರ್ಥ ಆಯ್ತಾ? ಈಗ ಅಲ್ಲೇ 2-3 ಜನರಿಂದ ಇನಿಷಿಯೇಷನ್ ತೊಗೊಂಡು ಎಲ್ಲ ಇದು ಮಾಡಿ ಡೆಮಾಲಿಷ್ ಮಾಡಿ ಎಲ್ಲರೂ ಕೂಡ ಏನೇನು ಗೌರ್ಮೆಂಟ್ ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಡಿದ ವ್ಯವಸ್ಥೆ ಆಗಿದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಳಗಡೆನೂ ಕೂಡ ನಮ್ಮಲ್ಲಿ ನಮ್ಮ ವಕೀಲರಿಗೆ ಮತ್ತು ನಮ್ಮ ಸ್ಟಾಫು ಕೂಡ ತುಂಬ ತೊಂದರೆ ಇದೆ. ಮಳೆ ಬಿಲ್ಡಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಶಾರ್ಟ್ ಪೀರಿಯಡ್ ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಎಲ್ಲ ರೀತಿಯ ಶೌಚಾಲಯ ಮಾಡ್ತಕ್ಕಂಥ ವ್ಯವಸ್ಥೆನ ಈಗಾಗಲೇ ಕೈಗೊಂಡಿದ್ದೀವಿ. ಹೈಕೋರ್ಟಿಂದ ಅಪ್ರೂವಲ್ ಬಂದ ಕೂಡಲೇ ಸ್ಯಾಂಕ್ಷನ್ ಆದ ಕೂಡಲೇ ಕೆಲಸ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇನ್ನೂ ಕೂಡ ಮಕ್ಕಳು ಇದಕ್ಕೋಸ್ಕರ ಇಲ್ಲಿ ಇದನ್ನೆಲ್ಲ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕೂಡ ಎಲ್ಲ ಆಗಿದೆ. ಪ್ಲಾನ್ ಅಪ್ರೂವಲ್ ಆಗಿದೆ. ಆಗುತ್ತೆ ಗೌರ್ಮೆಂಟ್ ಸರ್ಕಾರದಿಂದ ಸ್ಯಾಂಕ್ಷನ್ ಆದರೆ ಇಮಿಡಿಯೇಟ್ ಅದನ್ನು ಇದಾಗ್ತದೆ. ಅದೇ ಅದಕ್ಕೋಸ್ಕರ ಅದ್ರ ಮನಗಂಡೆ ನಾವು ಮಾಡಿದ್ದೀವಿ. ಆಗ್ತದೆ ಕೆಲಸ ಆಗುತ್ತೆ. ಅದು ಬಂದ ಕೂಡಲೇ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ನ್ಯಾಯಾಲಯದಲ್ಲಿ ಡಿಪಾರ್ಟ್ಮೆಂಟಿಂದ ಏನೇ ಕೆಲಸ ಆಗಬೇಕಾದ್ರೂ ಅದೆಲ್ಲ ಪ್ರೊಸೀಜರ್ ಇದೆ. ಅದನ್ನೆಲ್ಲ ಫಾಲೋ ಮಾಡಬೇಕು. ಅದೆಲ್ಲ ಪ್ರೋಸೆಸ್ಸಲ್ಲಿದೆ. ಸಾಹೇಬ್ರು ಹೇಳ್ದಂಗೆ ಎಲ್ಲ ಪ್ರೋಸೆಸ್ಸಲ್ಲಿ ಹತ್ತಿರದಲ್ಲಿ ಅದನ್ನು ಡೆಮಾಲಿಷನ್ ಮಾಡ್ತಾರೆ. ಹೊಸ ಹೈಜೆನಿಕ್ ಆಗಿ ಕಟ್ಟಡ ಎಲ್ಲ ಆಗಿದೆ. ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಎಲ್ಲರೂ ರೆಡಿ ಇದೆ. ಪ್ಲಾನ್ ಅಪ್ರೂವಲ್ ಪ್ಲಾನ್ ಬರಬೇಕು. ಅಪ್ರೂವ್ಡ್ ಪ್ಲಾನ್ ಬಂದ ಕೂಡಲೇ ಸ್ಯಾಂಕ್ಷನ್ ಆಗಬೇಕು. ಜೊತೆಗೆ ಬರೀ ಪ್ಲಾನ್ ಅಪ್ರೂವ್ಡ್ ಆದರೆ ಸಾಕಾಗಲ್ಲ. ಸರ್ಕಾರದಿಂದ ಹಣ ಸ್ಯಾಂಕ್ಷನ್ ಆದರೆ ಇಮಿಡಿಯೇಟ್ ವರ್ಕ್ ಆಗುತ್ತೆ. ಎಲ್ಲ ರೀತಿ ನಾವು ಆಗಲೇ ವ್ಯವಸ್ಥೆನ ಮಾಡಿದ್ದೀವಿ. ತೊಗೊಳ್ತಾ ಇದ್ದೀವಿ. ಕ್ರಮ ಕೈಗೊಂಡಿದ್ದೀವಿ. ಗುರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸ್ವಚ್ಛತೆ ಜನರ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾರಣ ಏನು ಅಂತಂದರೆ ನಾವು ಎಷ್ಟು ಸ್ವಚ್ಛವಾಗಿರ್ತೇವೋ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಇವತ್ತು ನಾವೆಲ್ಲ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಎಲ್ಲ KGF ನ್ಯಾಯಾಲಯಗಳ ನ್ಯಾಯಾಧೀಶರು, ಪೌರಾಯುಕ್ತ ಶ್ರೀಧರ್ ಅವರು ಮತ್ತು ಎಲ್ಲ ನಮ್ಮ ವಕೀಲ ಮಿತ್ರರು, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು KGF ನ್ಯಾಯಾಲಯದಲ್ಲಿ ಎಲ್ಲ ಆವರಣದಲ್ಲೆಲ್ಲನೂ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ವಚ್ಛ ಭಾರತ್ ಅಂತ ಸೆಂಟ್ರಲ್ ಗೌರ್ಮೆಂಟು ಈ ಒಂದು ವಿಚಾರವನ್ನು ಜಾರಿಗೆ ತಂದಿದೆ. ಅದರ ಅಂಗವಾಗಿ ಈ ಒಂದು ದಿನ ಈ KGF ನ್ಯಾಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಈ ದಿನ ವಕೀಲರ ಸಂಘ ಮತ್ತು ನಗರಸಭೆ KGF ಅವರ ಸಂಯುಕ್ತ ಆಶ್ರಯದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲರೂ ನಗರ ವ್ಯಾಪ್ತಿಯಲ್ಲೆಲ್ಲ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂದರೆ ನಗರಸಭೆ ಕಾರ್ಮಿಕರು ಒಬ್ಬನೇ ನಂಬಿಕೊಂಡ್ರೆ ಆಗಲ್ಲ. ಸಾರ್ವಜನಿಕರ ಸಹಭಾಗಿತ್ವ ಕೂಡ ಮುಖ್ಯವಾಗಿರುತ್ತೆ. ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಸ್ವಚ್ಛತೆ ಕಾರ್ಯದಲ್ಲಿ ಪಾಲ್ಗೊಂಡ್ರೆ ನಗರವನ್ನು ಇನ್ನಷ್ಟು ಸುಂದರವಾಗಿ ಕಾಣೋದಕ್ಕೆ ಅವಕಾಶ ಇರುತ್ತೆ. ವಾರದಲ್ಲಿ ಒಂದು ದಿನ ಪ್ರತಿಯೊಬ್ಬ ನಾಗರಿಕರು ನಗರಸಭೆಯೊಂದಿಗೆ ಕೈ ಜೋಡಿಸಿ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಗರವನ್ನು ಒಂದು ಸ್ವಚ್ಛ ಸುಂದರ ನಗರವನ್ನಾಗಿ ಮಾಡಲು ಪ್ರತಿಯೊಬ್ಬರು ನಗರಸಭೆಯೊಂದಿಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ.